ಮುಸ್ಲಿಂ ಯುವಕನೊಂದಿಗೆ ಎಸ್ಕೇಪ್ ಆದ ಹಿಂದೂ ಯುವತಿ. ಮಗಳಿಗಾಗಿ ಸ್ಟೇಷನ್ ಮುಂದೆ ಬಂದು ಪರಿತಪಿಸುತ್ತಿರುವ ತಾಯಿ. ಸರ್ಕಾರ ಈ ಕಾಯ್ದೆ ಕೊಟ್ಟಾರೇನು? ಜಾತಿ ಬಿಟ್ಟಿಗೆ ಜಾತಿಯಿಂದ ಹೋಗತ್ತೆ ಹೇಳ್ತಾರೆ. ಮಕ್ಕಳು ಬುದ್ಧಿನ ಕೆಲಸ ಮೇಲೆ ಮಾಡ್ಬಿಟ್ಟಾರ. ನಿಜಕ್ಕೂ ಈ ತಾಯಿ ಹೇಳ್ತಿರುವ ಮಾತನ್ನ ಕೇಳಿ. ಆಕೆ ಸತ್ರ ಸಾಯ್ಲಿ, ಆದ್ರೆ ಆ ಮುಸ್ಲಿಂ ಹುಡುಗನೊಂದಿಗೆ ಇರೋದು ಬೇಡ ಅಂತ ತಾಯಿ ಕಣ್ಣೀರು ಇಡ್ತಿದ್ದಾಳೆ. ನಮ್ಗೆ ನಮ್ಮ ಮಗಳು ಬೇಕು ಅಂತ ಪೋಷಕರು ಗೋಳಾಡ್ತಿದ್ದಾರೆ. ಆದ್ರೆ ಹೆತ್ತ ಮಗಳು ಮಾತ್ರ ಇವರ ಮಾತಿಗೆ ಕ್ಯಾರೆ ಎಂದೇ ಅವನೇ ಬೇಕು, ಅವನೊಂದಿಗೆ ಇರ್ತೀನಿ ಅಂತ ಮುಸ್ಲಿಂ ಯುವಕನೊಂದಿಗೆ ಸ್ಟೇಷನ್ ನಲ್ಲೇ ಇದ್ದಾಳೆ. ಎಲ್ಲ ಚೇಡಿ ಮಾಡ್ಕೇಸಿ ನಮ್ಮ ಮಗಳಿಗೆಲ್ಲ ತೇಲಿನ ಕಲಾ ಸೌಂಡ್ ಮಾಡ್ಬಿಟ್ಟ ನೋಡ್ರಿ ಸರ್. ಹಿಂಗ್ ಮಾಡ್ಯಾಳ್ರಿ. ಸತ್ತರೆ ಸಾಲ ಹಾಕ್ರಿ ಆಕಿ. ಸತ್ತರೆ ಸಾಲ ನಾ ಮಣ್ಣು ಕುಡ್ದು ಉರಿ ಹಚ್ಚಿ ಕಳಿಸ್ತೀನಿ ನೋಡಿ ಸರ್. ಎಲ್ಲಿ ನಾನು ಒಳಗೆ ಹೋಯಲಾಕ ನನಗೆ ಎಲ್ಲಿ ಕುಡಿಸ್ಲಾಕ ನಾ ಒಪ್ಪಿದ್ದೀನಿ ಸರ್. ಆಕಿ ಒಟ್ಟು ಸಾಯ್ಬೇಕು ನೋಡ್ರಿ. ಹುಡುಗನ ಸಂಬಂಧನ ಕಳ್ಸಂಗಿಲ್ಲ. ಅಂದಹಾಗೆ ಈ ರೀತಿಯ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಕಂಡ್ರಿ. ಹೀಗೆ ಸೀರೆ ಉಟ್ಟು 18 ವರ್ಷದ ಯುವತಿ ನಿಶಾ ಚವ್ಹಾಣ್ ಇದೇ ಫೆಬ್ರವರಿ 4ರಂದು ನಿಶಾ ಚವ್ಹಾಣ್ ಮನೆ ಬಿಟ್ಟು ಹೋಗಿದ್ಲು. ಪೋಷಕರು ಮಗಳು ಕಾಣ್ತಿಲ್ಲ, ಕಾಣೆಯಾಗಿದ್ದಾಳೆಂದು ವಿಜಯಪುರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು. ಆದ್ರೆ ಪೊಲೀಸರು ಈಕೆಯನ್ನ ಎಲ್ಲೆಡೆ ಹುಡುಕುತ್ತಿರುವಾಗಲೇ ಪೊಲೀಸ್ ಠಾಣೆಗೆ ನಿಶಾ ಮತ್ತು ಈಕೆಯ ಲವರ್ ಮೊಹಮ್ಮದ್ ಸಲೀಂ ಸುತಾರ್ ಪ್ರತ್ಯಕ್ಷರಾಗಿದ್ದಾರೆ. ಮನಿಗೆ ಬಂದು ಎತ್ಕೊಂಡು ಹೋಗ್ಯಾರ ಅವರು. ನಾನು 8 ತೊಲಿ ಬಂಗಾರ ಒಯ್ದಾಳ್ರಿ. ಹಂಗೆ ಮೋಸ ಮಾಡಿ ಮಸೂರು ರೂಪಾಯಿ ಅದಾರ ಅವರು. ನಾವು ಹಿಂದೂರವ್ರು ಇದ್ದಿದ್ದೆವು. ಮತ್ತು ಅವ್ರು ಏನು ಮಾಡ್ರಿ ಚೇಡಿ ಮಾಡ್ಕೇಸಿ ನಾವು ಹುಡುಗಿನ ಪೂರ್ತಿ ಅವ್ರು ಅಂತೆ ಮಾಡ್ಕೊಂಡು ಕೇಸಿ ತಂದಾರಿ ಸರ್. ಎಲ್ಲ ಕೆಲಸ ಮಾಡಿ ಹುಡುಗಿ ಒಟ್ಟು ಅವ್ರ ಅಂತಾಗಿ ಆಗ್ಬೇಕೇಸಿ ಮಾಡ್ಕೊಂಡ್ರಿ ಸರ್. ನಾ 20 ಲಕ್ಷ ರೂಪಾಯಿ ಸಾಲಿ ನಾ ಖರ್ಚು ಮಾಡಿ ಸಾಲಿ ಕಲ್ಸಿನ್ರಿ. ಆ ಪಾರ್ ನೋಡಿ ಮೊದಲು ತಾಕಿದ್ ಕೊಟ್ಟಿದ್ದೇವ್ರಿ ಸರ್. ತಾಯಿಗೆ ತಂದೆಗೆ ಅವ್ರಿಗೆಲ್ಲ ಫ್ಯಾಮಿಲಿ ತಂದು ಕೇಸಿ ತಾಕಿದ್ ಮಾಡ್ಕೇಸಿ ನಮ್ಮ ಹುಡುಗಿಗೆ ನಮ್ಮ ತಾಬನ್ನಾಗಿರ್ತೀನಿ. ನಿನ್ನ ಹುಡುಗಿಗೆ ನೀ ಜೀವನ ಹಾಳು ಮಾಡಬೇಡ, ನೀ ಎಲ್ಲಿ ಸಾಲಿ ಕಲ್ಸಬೇಕಾ ಕಲ್ಸೋದು ಅವ್ನು ತಂದು ಹೇಳಿ ಕೇಸಿ ಅನ್ನೋದು ನಾವು ಸಾಲಿ ಬಿಜಾಪುರನ ಹಾಕಿದ್ವಿ. ಹುಡುಗಿ ಮನೆಗೆ ಬಂದ್ರು ಮನೆಗೆ ಎತ್ಕೊಂಡು ಹೋಗ್ಯಾರ ನೋಡಿ ಸರ್. ಅವರು ಮೋಸ ಮಾಡಿ ಹೋದ ನಮ್ಮ ಪಾರ ಹುಡುಗಿರಿ. ಠಾಣೆಗೆ ಬಂದ ಪೋಷಕರೇ ಶಾಕ್. ಮೊಹಮ್ಮದ್ ಸಲೀಂನೊಂದಿಗೆ ಹೋಗ್ತೀನಿ ಎಂದ ನಿಶಾ. ಇಲ್ಲಿ ಜಾತಿ ಮಾತ್ರವಲ್ಲ, ಧರ್ಮಗಳೇ ಬೇರೆಯಾಗಿದ್ವು. ನಿಶಾ ಕುಟುಂಬ ತುಂಬಾ ಸಂಪ್ರದಾಯಬದ್ಧ ಕುಟುಂಬವಾಗಿದೆ. ಮಗಳಿಗೆ ಒಳ್ಳೆಯ ಎಜುಕೇಶನ್ ನೀಡಿ ಒಳ್ಳೆಯ ಜಾಬ್ ಸೇರಿಸಬೇಕು, ಮುಂದೆ ಒಳ್ಳೆಯ ಹಳೆಯನ್ನ ತರಬೇಕು ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಅವರ ಆಸೆಗೆ ಸ್ವತಃ ಮಗಳೇ ತಣ್ಣೀರು ಎರಚಿಬಿಟ್ಟಿದ್ದಾಳೆ. ಕಾಯಿಪಲ್ಯ ಮಾರಿ ಕಲ್ಸಿನ್ರಿ ರಂಡಿಗೆ ಸಾಲಿ ಅದು ಇಟ್ಟು ಮೂರ ಇಲ್ಲಿ ಎಲ್ಲ ಕಲಾಸ್ ಮಾಡ್ಯಾಳ್ರಿ ಅವರು. ನಮ್ಮ ಧರ್ಮ ಇಲ್ರಿ ಸರ್. ಅವ್ರ ಜಾತಿಗೆಲ್ಲ ನಮ್ಮ ಧರ್ಮ ಇಲ್ರಿ. ನಮ್ಮ ಮಕ್ಕಳಿಗೆ ಕೂಡ ಅದು ಹಿಂಗ್ ಧರ್ಮ ಅದ ಏನ್ರಿ ಸರ್. ಪೊಲೀಸ್ ಸ್ಟೇಷನ್ಗೆ ಬಂದ ಮಗಳನ್ನ ನೋಡೋಕೆ ಪೋಷಕರು ಹೋಗಿದ್ರೆ ಅತ್ತ ಅವರನ್ನೇ ವಾಪಸ್ ಹೋಗಿ ಅಂತ ನೂಕಿದ್ದಾಳೆ. ನಾನು ಅದಾಗಲೇ ಮದುವೆ ಆಗಿದ್ದೀನಿ, ನನ್ನ ಸಹವಾಸಕ್ಕೆ ಬರಬೇಡಿ ಅಂತ ಹೇಳಿದ್ದಾಳಂತೆ. ಇತ್ತ ಮಗಳನ್ನ ಕಳೆದುಕೊಂಡ ಪೋಷಕರು ಕಣ್ಣೀರು ಕೋಡಿ ಹರಿಸುವಂತ ಪರಿಸ್ಥಿತಿ ಎದುರಾಗಿದೆ ನೋಡಿ. ಅವ್ರ ಜಾತಿ ನಾವು ತಗೊಂಡ್ಬರ್ತೇವೆ. ಸರ್ಕಾರ ಈ ಕಾಯ್ದೆ ಕೊಟ್ಟಾರೇನು? ಜಾತಿ ಬಿಟ್ಟಿಗೆ ಜಾತಿಯಿಂದ ಹೋಗತ್ತೆ ಹೇಳ್ತಾರೆ. ಶಾನುಬಾಯಿ ಚವ್ಹಾಣ್ ಹಾಗೂ ಪಂಡಿತ್ ಚವ್ಹಾಣ್ ಮಗಳನ್ನ ನೋಡೋದಕ್ಕೆ ಅಂತಾನೆ ಪೊಲೀಸ್ ವಾಹನಕ್ಕೆ ಅಡ್ಡ ಹಾಕಿದ್ರು. ಆಕೆಯೊಂದಿಗೆ ಮಾತಾಡಬೇಕು, ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಗೋಳಾಡಿದ್ದಾರೆ. ಆದ್ರೆ ಹೆತ್ತ ಕರಳು ಮಾತ್ರ ಮಗಳನ್ನ ಹೆತ್ತು ಸಾಕಿದ ಮೇಲೆ ಈ ರೀತಿ ಹೋಗ್ತಿರೋದು ನಿಜಕ್ಕೂ ಅವರಿಗೆ ಅರಗಿಸಿಕೊಳ್ಳಲು ಆಗ್ತಿಲ್ಲ. ಅದರಲ್ಲೂ ಮುಸ್ಲಿಂ ಯುವಕ ಈಕೆಯ ತಲೆ ಕೆಡಿಸಿದ್ದಾನೆ. ಈಕೆಗೆ ಇನ್ನೂ ಮದುವೆ ಬಗ್ಗೆ ತಿಳಿದುಕೊಳ್ಳುವ ವಯಸ್ಸಿಲ್ಲ ಅಂತ ಅಮ್ಮ ಕಣ್ಣೀರಿಟ್ಟಿದ್ದಾರೆ. ಸದ್ಯಕ್ಕಂತೂ ಇಬ್ರು ವಯಸ್ಕರಾಗಿರುವುದರಿಂದ ಪೊಲೀಸರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕಷ್ಟೇ. ಈಗಿನ ಹುಡುಗಿಯರಿಗೆ ಅದೇನಾಗಿದೆಯೋ ಗೊತ್ತಿಲ್ಲ ಕಣ್ರಿ. ಇಂದು ಹುಡುಗಿಯರು ಬೇಗ ಮುಸ್ಲಿಂ ಯುವಕರ ತೆಕ್ಕೆಗೆ ಬಿಡ್ತಾರೆ. ಇದನ್ನ ನಮ್ಮ ಸಮಾಜ ಲವ್ ಜಿಹಾದ್ ಎಂಬ ಹೆಸರನ್ನ ನೀಡಿದೆ. ಆದ್ರೆ ಯುವತಿಯರಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ವಿಜಯಪುರ.
ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.